ನಾನು ಡಿ ಬಾಸ್ ಫ್ಯಾನು ಫಸ್ಟ್ ಆಫ್ ಆಲ್. ಆದ್ರೂ ನಾನು ಅಪ್ಪು ಕಂಡ್ರೆ ಎಷ್ಟಿಷ್ಟ, ಡಿ ಬಾಸ್ ಕಂಡ್ರು ಅಷ್ಟೇ ಇಷ್ಟ. ನಮ್ಗೆ ಇವಾಗ ಈ ಸಂದರ್ಭದಲ್ಲಿ ಏನಂದ್ರೆ ನಮ್ಮ ಡಿ ಬಾಸು ಮತ್ತೆ ಅಪ್ಪು ಬಾಸು ಈ ಥರ ತಪ್ಕೊಂಡು ಯಾವತ್ತೂ ಫೋಟೋ ಇಟ್ಕೊಂಡಿಲ್ಲ. ಅವ್ರು ಇದ್ದಿದ್ರೆ ಈ ಸಿಚುವೇಶನ್ ಕ್ರಿಯೇಟ್ ಆಗ್ಬೋದಾಗಿತ್ತು. ಆ ಥರ ಕ್ರಿಯೇಟ್ ಆಗ್ತಾ ಇಲ್ಲ ಇವಾಗ. ಅವ್ರಿಲ್ಲ. ಅವ್ರ ಸ್ಮೈಲ್ ಸಿಕ್ಕಾಪಟ್ಟೆ ಬೇಜಾರು ಮಿಸ್ ಮಾಡ್ಕೊತಾ ಇದ್ದೀವಿ. ನೀವೊಬ್ರು ದರ್ಶನ್ ಫ್ಯಾನ್ಸ್ ಆಗಿ ಹಾ. ಅಪ್ಪುನ ಯಾವ ರೀತಿ ಅವ್ರು ಒಂಥರ ದೇವತಾ ಮನುಷ್ಯ ಇದ್ದಂಗೆ ಬ್ರೋ. ನಾನು ಅವಾಗಿಂದನೂ ಹೇಳ್ತೀನಿ, ಯಾವ ಫ್ಯಾನ್ ಅವರು ನಾವು ಮಾಡಕ್ ಹೋಗಲ್ಲ. ಮ್ಯಾಕ್ಸ್ ಮೂವಿಗೆ ಹೋದ್ರು ನೋಡ್ತೀವಿ, ಎಲ್ಲ ಕನ್ನಡ ಮೂವಿ ನೋಡ್ತೀವಿ. ಫ್ಯಾನ್ ವಾರ್ ಮಾಡಕ್ ಹೋಗ್ಬೇಡಿ ಅನ್ನೋ ಇಂಟೆನ್ಷನ್ ಅಲ್ಲಿ ನಾನು ಈ ಪೇಂಟಿಂಗ್ ಮಾಡ್ಕೊಂಡ್ಬಂದಿದ್ದೆ. ಈ ಕೆಲವೊಂದ್ ಕಡೆ ಹೇಳ್ತಾರೆ ಅಪ್ಪು ಫ್ಯಾನ್ಸ್ ಜೈ, ಡಿ ಬಾಸ್ ಫ್ಯಾನ್ಸ್ ಜೈ. ಇವಾಗ ಹೇಳಬೇಕು ಅಂದ್ರೆ ಲೈವಲ್ಲಿ ಯಾವ ಫ್ಯಾನ್ಸ್ಗಳು ಫ್ಯಾನ್ ವಾರ್ ಮಾಡಲ್ಲ. ಏನೇ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ಕಿತ್ತಾಡ್ತಾರೆ ಬಿಟ್ರೆ ಅದು ಫ್ಯಾನ್ಸ್ಗಳು ಆಡಲ್ಲ. ಬೇರೆಯವ್ರು ಇರ್ತಾರಲ್ಲ, ಅವರು ಡಿ ಬಾಸ್ ಫ್ಯಾನು ಆಗಿರಲ್ಲ, ಪುನೀತ್ ರಾಜ್ಕುಮಾರ್ ಫ್ಯಾನು ಆಗಿರಲ್ಲ. ಆದರೆ ಅವ್ರು ಬೇರೆಯವರು ಸುಮ್ಮನೆ ಹಚ್ಚಿಡೋಕ್ಕೆ ಸುಮ್ಮನೆ ಮಾಡ್ತಾರೆ ಅಷ್ಟೇ. ರಿಯಲ್ ಫ್ಯಾನ್ಸ್ ಯಾರು ಆ ಥರ ಮಾತಾಡೋಕೆ ಈಗ ಅಪ್ಪು ಇಲ್ಲ ನಮ್ಮ ಜೊತೆಗೆ, ನೆಕ್ಸ್ಟ್ ಮಿಸ್ ಮಾಡ್ಕೊತೀರಂತೆ. ಅವ್ರ ಸ್ಮೈಲೇ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಿದ್ದೆ. ಅವ್ರು ಇದ್ದಿದ್ರೆ ಇನ್ನೂ ಒಳ್ಳೊಳ್ಳೆ ಫಿಲಮ್ ಬರ್ತಾ ಇತ್ತು. ಒಳ್ಳೆ ಡ್ಯಾನ್ಸರ್ನ ನಾವು ಮಿಸ್ ಮಾಡ್ಕೊಂಡ್ವಿ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಡ್ಯಾನ್ಸರ್ ಆಗಿದ್ರು, ಸ್ವಲ್ಪ ಮಿಸ್ ಮಾಡ್ಕೊಂಡ್ರು, ಸ್ವಲ್ಪ ಬೇಜಾರಾಗಿದೆ. ನೆಕ್ಸ್ಟ್ ಯಾವ ಸಿನಿಮಾ ಬರ್ಬೇಕಂತ ಹೇಳಿ ಅಪ್ಪು ಅವ್ರು ರೀಲಿಸ್ ರೀ-ರಿಲೀಸ್ಗೆ ನೆಕ್ಸ್ಟ್ ನಟ ಸರ್ವಭೌಮ ಬಂದರೆ ಚೆನ್ನಾಗಿರುತ್ತೆ. ಅದು ಚೆನ್ನಾಗಿರುತ್ತೆ. ನಿಮ್ಗೆ ಡಿ ಬಾಸ್ ಬಗ್ಗೆ ಹೇಳೋದಾದ್ರೆ ಡಿ ಬಾಸ್ ಮೂವಿ ಅಂದರೆ ಅವರು ಇವಾಗ ಡೆವಿಲ್ ಬರುತ್ತೆ. ಡೆವಿಲ್ ಬಂದಾಗ ಇನ್ನೂ ಹಬ್ಬ ಏನೋ ಊರ ಹಬ್ಬ ಏನೋ ಅಂತ ನಾವು ತೋರಿಸ್ತೀವಿ. ಶೂಟಿಂಗ್ ಬೇರೆ ಸ್ಟಾರ್ಟ್ ಮಾಡಿದ್ದಾರೆ ಡೆವಿಲ್. ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಮತ್ತೆ ಎಷ್ಟೊಂದು ಮೂವಿ D56 ಎಲ್ಲ ಶೂಟಿಂಗ್ಗೆ ಎತ್ಕೊಂಡಿದ್ದಾರೆ. ಅದೊಂಥರ ಖುಷಿಯಾಗಿದೆ. ಎಲ್ಲ ಫಿಲಮು ಬ್ಯಾಕ್ ಟು ಬ್ಯಾಕ್ ಬರುತ್ತೆ. ನೀವು ಡಿ ಬಾಸ್ ಅನ್ನು ಯಾವತ್ತಾದ್ರೂ ಮೀಟ್ ಮಾಡಿದ್ರಾ? ಮೀಟ್ ಆಗಿದ್ವಿ. ಡಿ ಬಾಸ್ ಅವ್ರ ಮನೆ ಹತ್ರನೇ ಮೀಟ್ ಆಗಿದ್ವಿ. ಈ ಜೈಲಿಗೆ ಹೋಗಿ ಬಂದ ನಂತರ ಅದು ಮೊದಲು? ಇಲ್ಲ, ಮೊದಲು ಡಿ ಬಾಸ್ ಜೈಲಿಗೆ ಹೋಗಿ ಬಂದಿದ ನಂತರ ಅವರು ಸ್ವಲ್ಪ ಬ್ಯಾಕ್ ಪೇನಿಂದ ಸಫರ್ ಆಗ್ತಿದ್ದಾರೆ. ಜಾಸ್ತಿ ಸಿಗ್ತಾ ಇಲ್ಲ, ಯಾವ ಫ್ಯಾನ್ಸ್ಗೂ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಅದರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ. ಇದನ್ನ ಯಾರಿಗೆ ಕೊಡ್ಲಿಕ್ಕಂತ ಈ ತಂದಿರೋದು ಪ್ರೇಮನ? ಇದು ಕೊಡಕ್ಕಂತ ಅಲ್ಲ, ಯಾರು ಬೆಸ್ಟ್ ಪುನೀತ್ ರಾಜ್ಕುಮಾರ್ ಫ್ಯಾನ್ ಯಾರು ಇದ್ದಾರೋ ಅವ್ರಿಗೆ ನಾನು ಗಿವ್ ಅವೇ ಮಾಡ್ತೀನಿ. ಅವ್ರಿಗೆ ಕೊಡ್ತಾರೆ. ಅವರಿಗೆ ಕೈಯಿಂದ ರಚನೆ. ನನ್ನ ಕೈಯಿಂದನೇ ಮಾಡಿರೋದು. ಎಲ್ಲಿಂದ ಬಂದಿರೋದು? ನಾನು ಇಲ್ಲಿ ಶ್ರೀನಿವಾಸ ನಗರಿಂದ. ಮತ್ತೆ ಅಪ್ಪು ಅವ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ ವಿಶೇಷ? ಅಪ್ಪು ಇದೆ ಚೆನ್ನಾಗಿರ್ತೈತೆ ಬ್ರೋ. ಸ್ವಲ್ಪ ಇಲ್ಲ ಅಲ್ವಾ ಅಂತಾನೆ ಬೇಜಾರು ಸ್ವಲ್ಪ.